ಅಸ್ತಮ ಸಮಸ್ಯೆಗಳಿತ್ತು ಅಂತಂದರೆ ದೀರ್ಘಕಾಲಿಕ ಆರ್ಥೈಟಿಸ್ ರೆಮಟಾಯ್ಡ್ ಅದು ಮೂಳೆಗೆ ಸಂಬಂಧಪಟ್ಟದ್ದು. ಅದೇ ರೀತಿ ಮೂಳೆಗೆ ಈ ಹೃದಯ ಶ್ವಾಸಕೋಶಕ್ಕೆ ಯಾವುದು ಅಸ್ತಮ ಮತ್ತು ಬ್ರಾಂಕೈಟಿಸ್ ಅಂತ ಹೇಳ್ತಾರೆ, ಅಸ್ತಮ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಏನು ಮಾಡಿ ಪಫ್ ಇದೆಲ್ಲ ಕೊಡ್ತಾರೆ. ಜಾಸ್ತಿ ಇತ್ತು ಅಂತಂದರೆ ಮಾತ್ರೆಗಳಲ್ಲಿ ಕಡಿಮೆ ಆಗಲ್ಲ ಅಂಥವ್ರು ಚೆನ್ನಾಗಿ ಪ್ರಾಣಾಯಾಮ ಮಾಡಿ ಈ ಏನಿದೆ ಇನ್ಹೇಲರ್ಸ್ ತೊಗೋತಾರೆ ಅದನ್ನು ಅವಾಯ್ಡ್ ಆಗಿಬಿಡುತ್ತೆ. ಗೊತ್ತಲ್ಲ. ಅಸ್ತಮ ನಿವಾರಣೆ ಮಾಡಬೇಕು ಅಂತಂದರೆ ದೇಹ ಶಾಖಭರಿತವಾಗಿರಬೇಕು. ದೇಹನೇ ಕಫಕಾರಕವಾಗಿ ಕನ್ವರ್ಟ್ ಆಗಿರ್ತದೆ. ರಕ್ತದಲ್ಲಿ ಕಫದ ಅಂಶದ ಜಾಸ್ತಿ ಉತ್ಪತ್ತಿ ಹಾಗಾಗಿ ಆಗಿರುತ್ತೆ. ಅದಕ್ಕೋಸ್ಕರ ನಾವು ದೇಹದಲ್ಲಿ ಹೀಟ್ ಕೋಲ್ಡ್ ಬ್ಲಡ್ ಯಾರಿಗಿರುತ್ತೋ ಅಂದರೆ ಕೋಲ್ಡ್ ಬಾಡಿ ಯಾರಿಗಿರುತ್ತೋ ಅವ್ರಿಗೆಲ್ಲ ಅಸ್ತಮ ಬರುತ್ತೆ. ಅಂಥವ್ರಿಗೆ ಅಸ್ತಮ ಜಾಸ್ತಿ ಬರುವಂಥದ್ದು. ಅಂಥವ್ರು ಯಾವ ಮುದ್ರೆ ಮಾಡಿದ್ರೆ ಹೋಗುತ್ತೆ ಅಂತಂದರೆ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು. ತೋರ್ಬೆರಳು, ಮಧ್ಯದ ಬೆರಳು, ಕಿರುಬೆರಳನ್ನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಮಾಡ್ತು ಅಂತಂದರೆ ಸಾಕು, ಅಸ್ತಮ ನಿವಾರಣೆಯಾಗಿ ಬಿಡುತ್ತದೆ. ಎಷ್ಟು ನಿಮಿಷ ಮಾಡಬೇಕು? 15 ನಿಮಿಷ ಮಾಡಿ. ಗೊತ್ತಲ್ಲ. 15 ನಿಮಿಷ ಮಾಡಿ ನಿಮಗೆ ಆಮೇಲೆ ಅಸ್ತಮ ಕಡಿಮೆ ಆಗ್ತದೆ. ಹಿಂಗೆ ಒಂದು 10 ನಿಮಿಷ ಮಾಡ್ತಾ ಒಂದು 6 ತಿಂಗಳು ಮಾಡ್ತು ಅಂತಂದರೆ ಅಸ್ತಮ ಪರ್ಮನೆಂಟಾಗಿ ಕ್ಯೂರ್ ವಿತೌಟ್ ಮೆಡಿಸಿನ್ಸ್ ಕ್ಯೂರ್ ಆಗುತ್ತೆ. ಗೊತ್ತಲ್ಲ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ.